ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಆಯಿತಾ. ನಮ್ಮ ಮಲ್ನಾಡ್ ವ್ಲಾಗ್ಸ್ ಕನ್ನಡ ಚಾನಲಲ್ಲಿ ಒಂದೂವರೆ ತಿಂಗಳಾಯಿತು ಯಾವುದೇ ವಿಡಿಯೋನ ಹಾಕಿಲ್ಲ. ಸೊ ನಾನೊಂದು ಕೆಲಸದ ಮೇಲೆ ಹೊರಗಡೆ ಇದ್ದೆ, ಬಟ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆ್ಯಕ್ಟಿವ್ ಆಗಿರಲಿಲ್ಲ. ಸೊ ಮತ್ತು ನನ್ನನ್ನು ಯಾರೂ ಮರ್ತಿಲ್ಲ ಅನ್ಕೋತೀನಿ. ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದೇ ಥರ. ನನ್ನ ವಿಡಿಯೋನ ನೋಡಿ ಮೊದಲಿನ ಥರನೇ ಸಪೋರ್ಟ್ ಮಾಡಿ ಆಯಿತಾ. ಇನ್ನು ಇವತ್ತಿನ ಫುಲ್ ಡೇ ವ್ಲಾಗ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಇವತ್ತು ನನ್ನ ಮಗನ ಸ್ಕೂಲ್ ಡೇ ಇದೆ. ಸೊ ಒಂದು ಡ್ಯಾನ್ಸ್ ಎಲ್ಲ ಇದೆ, ಅದನ್ನೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ. ಹಾಗೆ ಇನ್ನು ಮುಂದೆ ವೆಯ್ಟ್ ಲಾಸ್ ಜರ್ನಿ ಕೂಡ ಸ್ಟಾರ್ಟ್ ಮಾಡ್ತೀನಿ. ಸೊ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಕೂಡ ಮಾಡ್ಕೋತಾ ಇದ್ದೀನಿ. ನಾವು ಮುಂದೆ ಇನ್ನೂ ತುಂಬ ವಿಚಾರಗಳ ಬಗ್ಗೆ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಬೇಕು. ಸೊ ಅದು ಎಲ್ಲವನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀನಿ. ಸೊ ಸುಳ್ಳು ಭರವಸೆ ಕೊಡ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಕೆಲವು ಕೆಲಸಗಳನ್ನು ಅಂದ್ಕೊಂಡಿದ್ದೆ. ಸೊ ಅದೆಲ್ಲ ಮಾಡೋಕ್ಕೆ ಒಂದಿಷ್ಟು ನನಗೆ ಸ್ಪೇಸ್ ಬೇಕಾಗಿತ್ತು, ಅದಕ್ಕೆ ನಾನಿಷ್ಟು ಟೈಮ್ನ ತೊಗೊಳ್ಬೇಕಾಯಿತು. ಸೊ ಇನ್ನು ಮುಂದೆ ಆ ಥರ ಆಗೋದಿಲ್ಲ. ರೆಗ್ಯುಲರ್ ವ್ಲಾಗ್ನ ಹಾಕ್ತಾಯಿರ್ತೀನಿ. ಸೊ ನಾನು ಡೈಲಿ ವ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ನಮ್ಮ ಮನೆ ಹತ್ರ ತುಂಬ ಕೋಳಿಗಳಿದೆ ನೋಡಿ, ಸೌಂಡ್ ಮಾಡ್ತಾಯಿದೆ. ಯಾವುದಾದ್ರೂ ಒಂದು ವಿಡಿಯೋ ಮಾಡಬೇಕಾದ್ರೆ ಮತ್ತು ವ್ಲಾಗ್ ಮಾಡೋ ಹೊತ್ತಿಗೆ ಆ ಟೈಮಲ್ಲೇ ಜಾಸ್ತಿ ಕೋಳಿಗಳು ಆ್ಯಕ್ಟಿವ್ ಆಗಿರ್ತವೆ. ಬೇರೆ ಟೈಮಲ್ಲಿ ಅದ್ರದ್ದು ಸೌಂಡೇ ಇರೋದಿಲ್ಲ ಆಯಿತಾ. ನನಗೆ ಈ ಥರ ತುಂಬ ಸಲ ಅನುಭವ ಆಗಿದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಕೂಡ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಮತ್ತು ನೈಟು ಎರಡು ಹೊತ್ತು ಕೂಡ ನನ್ನ ಸ್ಕೂಲಲ್ಲಿ ಫಂಕ್ಷನ್ಸ್ ಇದೆ. ಲಾಸ್ಟ್ ಇಯರ್ ಕೂಡ ಅಪ್ಡೇಟ್ ಮಾಡಿದ್ದೆ ನಾನು ನಿಮಗೆ, ಬಟ್ ಈ ಸಲನೂ ಕೂಡ ತುಂಬ ಚೆನ್ನಾಗಿದೆ. ಬನ್ನಿ ಹಾಗಾದರೆ ಇವತ್ತಿನ ವ್ಲಾಗನ್ನು ನೋಡೋಣ. ಓಕೆ, ಇನ್ನು ಇದು ನಿನ್ನೆ ವ್ಲಾಗ್ ಆಗಿರುತ್ತೆ, ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಅವರೆಕಾಳು ಎಲ್ಲ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಇದು ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡ್ತಾಯಿರೋದು. ನಮ್ಮ ಮನೇಲಿ ಉಪ್ಪಿಟ್ಟನ್ನ ಯಾರೂ ಇಷ್ಟನೇ ಪಡೋದಿಲ್ಲ, ಬಟ್ ನನಗೆ ಫೇವ್ರೇಟ್ ತಿಂಡಿ ಅಂದರೆ ಉಪ್ಪಿಟ್ಟು ಆಯಿತಾ. ಮತ್ತು ನನ್ನ ಮಗನೂ ಇಷ್ಟಪಟ್ಟು ತಿಂತಾನೆ. ಬಟ್ ಸಮ್ಟೈಮ್ಸ್ ಈ ಥರ ಅವರೆಕಾಳೆಲ್ಲ ಹಾಕಿದ್ರೆ ಅವ್ರು ಸ್ವಲ್ಪನೂ ಇಷ್ಟಪಡೋಲ್ಲ. ಇದು ಅವರೆಕಾಳು ಸಾಂಬಾರು ಮಾಡಿದ್ದೆ ರಾತ್ರಿ, ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಬಾದಾಮಿ ಒಂದಿಷ್ಟು ನೆನೆಸಿಟ್ಟಿದೆ, ಮತ್ತು ಸಬ್ಜಾ ಸೀಡ್ಸ್ ಇದೆಯಲ್ಲ ಅದನ್ನು ಕೂಡ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ತೊಗೊಂಡಿದ್ದಾಯಿತು, ಸ್ವಲ್ಪ ಎಕ್ಸಸೈಸ್ ಮಾಡಿದ್ದೀನಿ. ಈಗ ಒಂದೂವರೆ ತಿಂಗಳಿಂದ ಯಾವುದೇ ರೀತಿ ಡಯಟ್ ಆಗಲಿ ಏನೂ ಮಾಡೇ ಇಲ್ಲ ನಾನು. ಇನ್ನು ಮುಂದೆ ಮತ್ತೆ ಈಗ ಒಂದು 3 ಡೇಸ್ ಆಯಿತು ಸ್ಟಾರ್ಟ್ ಮಾಡಿದ್ದೀನಿ. ನಾನು ವೆಯ್ಟ್ ಲಾಸ್ ಬಗ್ಗೆ ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಇವಾಗ ನನ್ನ ಮಗನ ಸ್ಕೂಲ್ ಡೇ ಇರೋದ್ರಿಂದ ನಾನು ಅಲ್ಲಿಗೆ ರೆಡಿಯಾಗಿ ಹೋಗಬೇಕಲ್ವ, ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ಆ ಗಡಿ ಬಿಡಲಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇನ್ನು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಫುಲ್ ಕ್ಲೀನೆಲ್ಲ ಮಾಡಿಟ್ಬಿಟ್ಟೆ ಹೋಗೋಣ ಅಂಥೇಳಿ. ನೈಟ್ ನನಗೆ ತುಂಬ ಚಳಿ ಇತ್ತು, ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿದೆ. ಅದಾದಮೇಲೆ ನನಗೆ ಪಾತ್ರೆ ತೊಳೆಯೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಬೆಳಗ್ಗೆ ಜಾಸ್ತಿ ಪಾತ್ರೆ ಇತ್ತು, ಅದಕ್ಕೆ ತುಂಬ ಟೈಮ್ ಹಿಡಿತು. ಇನ್ನು ವೆಯ್ಟ್ ಲಾಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿರೋ ವಿಚಾರ ಏನು ಅಂದರೆ, 1.5 ತಿಂಗಳಿಂದ ನಾನು ನಿಮಗೆ ಗೊತ್ತಿರೋ ಹಾಗೆ 70+ ಇದ್ದವಳು 65 ಕಿಲೋಗೆ ಬಂದಿದ್ದೆ ಆಯಿತಾ. ಈಗ ಈ 2 ತಿಂಗಳಾಯಿತು ನಾನು ಈ ವಿಡಿಯೋ ಅಪ್ಲೋಡ್ ಮಾಡೇ ಇಲ್ಲ ನನ್ನ ಚಾನಲಲ್ಲಿ. ಈ 2 ತಿಂಗಳಲ್ಲಿ ನಾನು ಯಾವುದೇ ರೀತಿ ಡಯಟ್ನ ನಾನು ಫಾಲೋ ಮಾಡೋಕ್ಕಾಗಿಲ್ಲ. ನಂದು ಕೆಲವು ಕೆಲಸಗಳಿತ್ತು, ಆ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಸೊ ನಾನು ವಾಕಿಂಗ್ ಆಗಲಿ, ಎಕ್ಸಸೈಸ್ ಆಗಲಿ, ಅಂದರೆ ನಂದು ಊಟದಲ್ಲಿ ಕಂಟ್ರೋಲ್ ಆಗಲಿ ಎಲ್ಲ ಕೂಡ ಅಸ್ತವ್ಯಸ್ತ ಆಗೋಯಿತು ಅಂತಲೇ ಹೇಳ್ಬೋದು. ಅದರಿಂದಾಗಿ ನನ್ನ ಡಯಟ್ ಕೂಡ ಹಾಳಾಯಿತು. ನಾನು ಮತ್ತೆ ಅದೇ ಥರ ಒಂದು 68, 69 ಆ ವೆಯ್ಟಿಗೆ ಬಂದಿದ್ದೀನಿ ಇವಾಗ. ನಾನು ವೆಯ್ಟ್ ಕೂಡ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಮತ್ತು ಅದೇ ಥರ ನನ್ನ ದಿನಚರಿನ ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಹಳೆ ಲೈಫ್ ಸ್ಟೈಲ್ಗೆ ಮತ್ತೆ ಬರ್ತೀನಿ, ಅದು ನಾನು ನಿಮ್ಮ ಜೊತೆ ಡೈಲಿ ಶೇರ್ ಕೂಡ ಮಾಡ್ಕೋತೀನಿ. ಇನ್ನು ಒಂದು 10 ಡೇಸಲ್ಲಿ ಅದು ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ. ನೋಡಬೇಕು ಏನಾಗುತ್ತೆ ಅಂತ. ಇಲ್ಲ ಕಂಪಲ್ಸರಿ ತೊಗೊಳ್ತೀನಿ, ಅದಕ್ಕೆ ಬೇಕಾಗಿರೋಂಥ ವೆಜಿಟೇಬಲ್ಸು ಅದನ್ನೆಲ್ಲ ಪರ್ಚೇಸ್ ಮಾಡಬೇಕು, ಸ್ವಲ್ಪ ಹೊರಗಡೆ ಹೋಗಬೇಕು, ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ನಾನು ಮಾಡೋಕ್ಕಂತೂ ಸ್ಟಾರ್ಟ್ ಮಾಡಿ ಈಗ ಒಂದು 3 to 4 ಡೇಸ್ ಆಯಿತು, ಓಕೆ ನಡೀತಾ ಇದೆ. ಬಟ್ ನಾನು ನಿಮ್ಮ ಜೊತೆ ಅಪ್ಡೇಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಇನ್ನೂ ಪಾತ್ರೆ ಎಲ್ಲ ವಾಶ್ ಮಾಡಿ, ಸಿಂಕೆಲ್ಲ ವಾಶ್ ಮಾಡಿಬಿಟ್ಟು ನಾನು ರೆಡಿ ಆಗಬೇಕು. ಇನ್ನು ಸ್ನಾನ ಆಗಬೇಕು, ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು. ಅಂದರೆ 9:30ಗೆಲ್ಲ ಬರೋಕ್ಕೆ ಹೇಳಿದ್ದಾರೆ ಅಲ್ಲಿಗೆ. 9:30ಗೆ ಅಂದರೆ ವೇದಿಕೆ ಕಾರ್ಯಕ್ರಮ ಇರುತ್ತೆ, ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ, ಅಂದರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ.
ಒಂದಿಷ್ಟು ಗೆಸ್ಟ್ಗಳದ್ದು ಸ್ಪೀಚ್ ಎಲ್ಲ ಇರುತ್ತೆ ಆಯಿತಾ. ಅಲ್ಲಿಗಂತ ನಾವು ರೆಡಿಯಾಗಿ ಅಂತೂ ಇಂತೂ ಹೊರಟ್ವಿ ಆಯಿತಾ. ನಮ್ಮ ಶೋಭಾ ಮೇಡಮು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ನವರೆಲ್ಲರೂ ಕೂಡ ದೀಪ ಹಚ್ಚೋದ್ರಿಂದ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದರು. ಇದಕ್ಕಿಂತ ಮೊದಲೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನಾನು ಪಾಪು ಇಲ್ಲಿ ಕೂತ್ಕೊಂಡಿದ್ವಿ. ನನ್ನ ಮಗ ಅಂದರೆ ಪೇರೆಂಟ್ಸ್ ಒಟ್ಟಿಗೆ ಕೂರಕ್ಕಿರಲ್ಲ ಅವರಿಗೆ. ನನ್ನ ಮಗನಿಗೆ 3 ಅಂದರೆ ಆಟದಲ್ಲಿ ಅವನಿಗೆ ಪ್ರೈಸ್ ಕೂಡ ಬಂದಿತ್ತು. ಪ್ರೈಸ್ ಎಲ್ಲ ತೊಗೊಂಡಾದ್ಮೇಲೆ ಒಂದು 12 ಹಂಗೆ ನಾವು ಮನೆಗೆ ಬಂದ್ವಿ. ಇನ್ನು ಸಂಜೆ 5:30ಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ ಡೇ ಫಂಕ್ಷನ್ನು. ಅಷ್ಟರಲ್ಲಿ ಮನೆಗೆ ಬಂದ್ವಲ್ಲ, ಒಂದು ಸ್ವಲ್ಪ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದಿತ್ತು, ಅದನ್ನು ಬ್ಲೌಸ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫ್ರಂಟಲ್ಲಿ ಟ್ಯಾಗ್ ಬರುತ್ತಲ್ವ, ಮಧುಬಾಲ ಡಿಸೈನ್ ಬ್ಲೌಸ್ ಅಂತ ಬಂದಿದೆಯಲ್ಲ, ಟ್ರೆಂಡಿ ಬ್ಲೌಸು, ಆ ಥರ ಒಂದು ಬ್ಲೌಸನ್ನು ಒಂದು ಆರ್ಡ್ರ್ ಬಂದಿತ್ತು, ಅದನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಆರ್ಡ್ರು ನಾನಂದರೆ ಈ ಬ್ಲೌಸ್ನ ಸ್ಟಿಚ್ ಮಾಡಿ ಆಗಿದೆ, ಬಟ್ ಇದು ಫ್ರಂಟ್ ಪಾರ್ಟ್ ಮಾತ್ರ ನಾನು ಸ್ಟಿಚ್ ಮಾಡೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಆಯಿತಾ. ಬಟ್ ತುಂಬ ಕಷ್ಟ ಅಂತ ಅಂದ್ಕೊಳ್ಳೋರು ಒಂದ್ಸಲ ನೋಡ್ಕೊಳ್ಳಿ, ತುಂಬಾ ಈಸಿ ಇದೆ. ನಾವು ಅಂದ್ಕೊಳ್ಳೋ ಅಷ್ಟೇನು ಕಷ್ಟ ಏನಿಲ್ಲ ಇದು. ಇವಾಗ ಯಾವ ಥರ ಕಟಿಂಗ್ ಮಾಡೋದಪ್ಪ, ಈ ಥರ ಹೊಲಿಯೋದು ಹೇಗೆ ಅಂತೆಲ್ಲ ಅಂದ್ಕೊಳ್ಳೋರು ಈ ಥರ ಆರಾಮಾಗಿ ಹೊಲಿಬೋದು. ಮತ್ತು ಈ ಥರ ಇದ್ದಾಗ ನಾವು ಬ್ಯಾಕ್ ಸೈಡೇ ಬಟನ್ಸ್ ಇಡಬೇಕು ಅಂತ ಏನೂ ಇಲ್ಲ, ಫ್ರಂಟ್ ಕೂಡ ನಾವು ಬಟನ್ಸ್ನ ಇಡ್ಬೋದು. ನಾನು ಫ್ರಂಟ್ ಬಟನ್ ಇಟ್ಬಿಟ್ಟೆ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ನನಗೂ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಮತ್ತು ಬೇರೆಯವ್ರಿಗೂ ಕೂಡ ಒಂದು 2-3 ಬ್ಲೌಸನ್ನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗೇ ಬಂದಿದೆ, ಏನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಪ್ರಿನ್ಸಸ್ ಕಟ್ ಅಂತ ಹೇಳ್ತಾರಲ್ವ, ಪ್ರಿನ್ಸ್ ಕಟ್ಟಲ್ಲೇ ಹೊಲಿಬೇಕು ಅಂತ ಏನಿಲ್ಲ, 3 ಡಾಟಲ್ಲಿ ಕೂಡ ಇಟ್ಟಿದ್ದನ್ನು ಸ್ಟಿಚ್ ಮಾಡ್ಬೋದು. ನಾನು ಅದೇ ಥರನೇ ಮಾಡಿರೋದು. ಇನ್ನು ನಾನು ಸಂಜೆ ಮತ್ತೆ ಸ್ಕೂಲ್ಗೆ ಅಂತ ಹೋದ್ವಿ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಯಿತಾ. ನಮ್ಮ ಮನೆಯವ್ರಿಗೆ 2 ತಮ್ಮಂದಿರು, ಅಂದರೆ ನಾವು 3 ಜನ ಅಣ್ಣ ತಮ್ಮ, ಅತ್ತೆ ಮಾವ ಎಲ್ಲ ನಾವೆಲ್ಲ ಒಟ್ಟಿಗೆ ತುಂಬ ವರ್ಷಗಳಿದ್ದಿದ್ದು, ತುಂಬಿದ ಮನೆ ಅಂತ ಆಯಿತಾ. ಬಟ್ ಈಗ ರೀಸೆಂಟಾಗಿ ನಾವು ಡಿವೈಡ್ ಆಗಿ ಸ್ವಲ್ಪ ಟೈಮ್ ಆಯಿತು. ಬಟ್ ನನ್ನ ಮಗಂದು ಸ್ಕೂಲಲ್ಲಿ ಹಿಂಗೆ ಫಂಕ್ಷನ್ ಇದೆ ಅಂತ ಹೇಳಿದ್ರೆ ನನ್ನ ಮನೇಲಿ ನನ್ನ ಮೈದನ ಹೆಂಡತಿ ಎಲ್ಲರೂ ಬಂದಿದ್ದರು, ಅವ್ರ ಮಕ್ಕಳು ಅವರು ಎಲ್ಲ ಬಂದಿದ್ದರು. ಐ ಆಮ್ ವೆರಿ ಹ್ಯಾಪಿ, ನಂಗೆ ತುಂಬಾ ಖುಷಿ ಆಯಿತು. ಅಂದರೆ ಎಲ್ಲದಕ್ಕೂ ಬರ್ತಾರೆ ಅಂತ ಹೇಳಿ. ಫ್ಯಾಮಿಲಿ ಅಂದರೆ ಹಾಗೆ ಎಲ್ಲದಕ್ಕೂ ಸೇರಬೇಕು. ಇನ್ನು ನನ್ನ ಮಗನ ಡ್ಯಾನ್ಸ್ ಇದು ಹಿಸ್ಟರಿ ಗೊತ್ತಾ, ಹಿಸ್ಟರಿ ಅಂತ ಸಾಂಗ್ ಇದೆಯಲ್ಲ ವಿಷ್ಣುವರ್ಧನ್ ಅವ್ರದ್ದು, ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದರು. ಅದನ್ನು ಅಂದರೆ ಸಾಂಗ್ನ ಪ್ಲೇ ಮಾಡೋಣ ಅಂತ ಅಂದ್ಕೊಂಡ್ರೆ ಕಾಪಿರೈಟ್ ಬರುತ್ತಲ್ವ, ಅದಕ್ಕೋಸ್ಕರ ಸಾಂಗ್ ಪ್ಲೇ ಮಾಡಲಿಲ್ಲ. ಬಟ್ ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಲಾಸ್ಟಲ್ಲಿ ನಮ್ಮ ಸರ್ ಫೋಟೋ ತೊಗೊಂಡು ಬಂದಿಟ್ಟು ಅದಕ್ಕೆಲ್ಲ ಈ ರೀತಿ ಮಾಡಿದಂತೂ ತುಂಬ ಇಂಪ್ರೆಸಿವ್ ಆಗಿತ್ತು. ಒಂದು ಕಡೆ ಅಲ್ಲಿ ಡ್ಯಾನ್ಸ್ ನಡೀತಾ ಇದ್ದರೆ ಕೆಳಗಡೆ ಸ್ಟೇಜಿಂದ ಕೆಳಗಡೆ ನನ್ನ ಮಗ ಪಾಪು ಡ್ಯಾನ್ಸ್ ಮಾಡ್ತಾ ಇದ್ದ, ಅದು ಇನ್ನೊಂಥರ ಅಟ್ರಾಕ್ಟಿವ್ ಆಗಿತ್ತು ಆಯಿತಾ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ವಿಡಿಯೋನ ನೋಡಿ ನನಗೆ ಇದೇ ಥರನೇ ಸಪೋರ್ಟ್ ಮಾಡಿ. ನನ್ನ ವಿಡಿಯೋನ ಹಾಕಿದ್ರೆ ತುಂಬ ಟೈಮ್ ಆಗಿತ್ತು, ಇನ್ನು ಮುಂದೆ ಈ ಥರ ಆಗೋದಿಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್, ಬಾಯ್.